ಅಲ್ಲ ಅಲ್ಲ, ಬಹಳ ದೊಡ್ಡ ಅಪರಾಧನೇ ನಡೆದು ಹೋಗಿದೆ. ತಪ್ಪ? ಓ ಅದ, ಆ ಕರ್ಣನ ರೋಡಲ್ಲೇ ಸಾಯಕ್ ಬಿಡದೆ ಆಸ್ಪತ್ರೆಗೆ ತಂದು ಹಾಕಿದ್ರಲ್ಲ, ದಟ್ಸ್ ಅ ಬಿಗ್ ಮಿಸ್ಟೇಕ್. ಐ ನೋ, ಬಟ್ ಯು ಡಿಡ್ ಅ ಗ್ರೇಟ್ ಜಾಬ್ ಅಣ್ಣ. ಪ್ಲಾನ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಆ ನಿಧಿ ಮತ್ತೆ ನಿನ್ನ ಹೆಂಡತಿಯಿಂದಾನೆ ಕರ್ಣ ಆಸ್ಪತ್ರೆಯಲ್ಲಿ ಸೇರೋ ಹಾಗಾಯ್ತು. ಬಟ್ ಡೋಂಟ್ ವರಿ, ಕರ್ಣ ಈಗಲೂ ಬದುಕೋ ಚಾನ್ಸ್ ತುಂಬಾ ಕಡಿಮೆ ಇದೆ. ಆದ್ರೆ ಇನ್ ಕೇಸ್ ಅವ್ನು ಬದುಕ್ತಾನಂದ್ರು ನಾನು ಅವಕಾಶ ಕೊಡಲ್ಲ. ಬೇಡ ತಾರಾ, ಕರ್ಣನ್ಗೆ ಏನೂ ಮಾಡಬೇಡ. ತಾರಾ, ಕರ್ಣನ್ಗೆ ಏನೂ ಮಾಡಬೇಡ. ನಮ್ ಲೈನ್ ಕ್ಲಿಯರ್ ಆಗ್ತಿದೆ ಅಣ್ಣ. ಏನ್ ಮಾತಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಇಷ್ಟು ವರ್ಷ ಅವನಿಗೆ ಮಾಡಬಾರ್ದು ಅನ್ಯಾಯನ ಮಾಡಿಬಿಟ್ಟಿದ್ದೀನಿ. ನನ್ನ ಸ್ವಂತ ಮಗನಿಗೆ ಅನ್ಯಾಯ ಮಾಡಿರೋ ನೀಚ ನಾನು. ಏನ್ ಹೇಳ್ತಿದ್ಯಾ? ಹೌದು ತಾರಾ, ಕರ್ಣ ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಮಗ. ಅವನು ಅನಾಥ ಅಲ್ಲ, ಅವನು ನನ್ನ ಸೀತಾ ಪ್ರೀತಿ ಹುಟ್ಟಿರೋ ಜೀವಂತ ಸಾಕ್ಷಿ. ಓ ಮೈ ಗಾಡ್, ಹೌದಾ? ಹೌದು ತಾರ, ನನ್ನ ಕರ್ಣನಿಗೆ ನಾನೇ ಆಕ್ಸಿಡೆಂಟ್ ಮಾಡಿಸ್ದೆ. ದೇವ್ರ ದಯೆಯಿಂದ ಈಗ ಅವನಿಗೆ ಪ್ರಜ್ಞೆ ಬಂದಿದೆ. ನೋಡ್ತಾರಾ, ಅವನಿಗೆ ಏನೂ ಮಾಡಬೇಡ. ಈಗಲೇ ನಾನು ಅವನಿಗೆ ಮಾಡಬಾರ್ದು ಅನ್ಯಾಯ ಮಾಡಿಬಿಟ್ಟಿದ್ದೀನಿ. ಇನ್ನು ಮುಂದೆ ಆದರೂ ಅದನ್ನ ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಆದ್ರೆ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ನನ್ನ ಏನು ಕೇಳಬೇಡ ತಾರಾ, ಈಗ ನಾನು ನಿನ್ಗೇನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಮಚ್ ಬೆಟರ್. ಪ್ರಜ್ಞೆ ಬಂದಿರೋದ್ರಿಂದ ಔಟ್ ಆಫ್ ಡೇಂಜರ್. ಅಮ್ಮ, ಅಜ್ಜಿ, ನೆನ್ನೆಯಿಂದ ನೀವಿಬ್ರು ಒಂದು ತೊಟ್ಟು ನೀರು ಕುಡ್ದಿಲ್ಲ. ಇಲ್ಲೇ ಇದ್ದೀರಾ. ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಬನ್ನಿ. ಅವ್ರು ಮಾತ್ರ ಅಲ್ಲ, ನೀವು ಕೂಡ. ನಿನ್ನೆಯಿಂದ ನೀವೇನೂ ತಿಂದಿಲ್ಲ, ನಿದ್ರೇನೂ ಮಾಡಿಲ್ಲ ಅಂತ ನನಗೆ ಗೊತ್ತು. ಇವ್ರು ಇಂಥ ಸ್ಥಿತಿಲಿ ಇರಬೇಕಾದ್ರೆ ನಾನು ಹೇಗೆ ತಿನ್ನಕ್ಕಾಗತ್ತೆ? ಮೊದಲು ಇವರು ಎಕ್ಸ್ಟ್ರಾ ಆಗಲಿ, ಅಲ್ಲಿ ತನಕ ನಾನು ಎಲ್ಲೂ ಹೋಗಲ್ಲ, ಏನೂ ತಿನ್ನಲ್ಲ. ಈಗ ಹೇಗಿದ್ರು ಕರ್ಣ ಸರ್ ಔಟ್ ಆಫ್ ಡೇಂಜರ್ ಅಲ್ವಾ? ನಾನು ಇಲ್ಲೇ ಇದ್ದು ಅವ್ರಿಗೇನೇ ಬೇಕಿದ್ರು ಪರ್ಸ್ನಲ್ ಆಗಿ ಕೇರ್ ತಗೋತೀನಿ. ಈಗ ಹಗಲು ರಾತ್ರಿ ನಿದ್ದೆಗೆಟ್ರೆ ನಿಮ್ಮ ಆರೋಗ್ಯ ಏನಾಗ್ಬೇಕು ಹೇಳಿ? ನೀವೇನು ತಲೆ ಕೆಡ್ಸ್ಕೋಬೇಡಿ, ಕರ್ಣ ಸರ್ನ ನಾನು ನೋಡ್ಕೋತೀನಿ. ನೀವು ಹೋಗ್ಬಿಟ್ಟು ಬನ್ನಿ. ಇಲ್ಲ, ನಾನು ಎಲ್ಲೂ ಹೋಗಲ್ಲ. ಇಲ್ಲ ನಿಧಿ, ವಿವೇಕ್ ಸರಿಯಾಗಿ ಹೇಳ್ತಿದ್ದಾನೆ. ನಿನ್ನೆಯಿಂದ ನೀನು ಸರಿಯಾಗಿ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಇಂಥ ಪರಿಸ್ಥಿತಿಲಿ ನೀನ್ ಇಲ್ಲಿದ್ದು ನಾವು ಹೋಗೋದಾ? ನೀನ್ ಬಂದ್ರೆ ನಾವು ಹೋಗ್ತೀವಿ, ಇಲ್ಲ ಅಂದ್ರೆ ನಾವೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ. ನಿಧಿ, ಕಳ್ಳ ಎಚ್ಚರ ಆದಾಗ ನಗ್ನಗ್ತ ಧೈರ್ಯ ತುಂಬೋ ನಿನ್ ಸಮಾಧಾನದ ಮುಖ ನೋಡ್ಬೇಕು ತಾನೆ? ಅದಕ್ಕಾದ್ರೂ ನಮ್ ಜೊತೆ ಬಾಪುಟ. ಅಷ್ಟಕ್ಕೂ ಇದು ನಮ್ಮ ಹಾಸ್ಪಿಟಲ್ ಅಲ್ವಾ? ನೀವು ಕರ್ಣ ಸರ್ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಸರಿ, ಇವ್ರು ಎಚ್ಚರ ಆದ ಕೂಡಲೇ ನನಗೆ ಕಾಲ್ ಮಾಡಬೇಕು. ಸರಿ ಮಾ. ನಾನು ಕೋಮಾಯಿಂದ ಹೊರಗೆ ಬಂದ್ಮೇಲೆ ಯಾರಿಗೂ ಯಾವತ್ತೂ ಕ್ಷಮೆ ಕೇಳಿಲ್ಲ. ಆದ್ರೆ ಇವತ್ತು ಮನಸ್ಸು ತಡಿಲಿಲ್ಲ, ಕ್ಷಮೆ ಕೇಳಕ್ ಬಂದೆ. ನನ್ನ ಮಗ ಇದ್ದಿದ್ರೆ ನಿನ್ನ ವಯಸ್ಸನ್ನೇ ಆಗಿರ್ತಿದ್ದ. ನನ್ನ ಕೈ ಮೀರಿ ಆಗಿದ್ದ ತಪ್ಪಿಗೆ ಕ್ಷಮೆ.
ಅಮ್ಮ ನನ್ನಮ್ಮ ಕಂದ ನಮ್ಮ ಅಮ್ಮ ನನ್ನ ನೋಡಮ್ಮ. ಕರ್ಣ ಆದಷ್ಟು ಬೇಗ ಹುಷಾರಾಗು. ನಿನ್ನಲಾಲಿಗಾಗಿ ನಾ ಕಾಯುತ್ತಿರುವೆ, ದಯಮಾಡಿ ದಯಪಾಲಿಸು. ನಿನ್ನ ಕೂಗಿಗಾಗಿ ನಾ ಹಂಬಲಿಸಿರುವೆ, ಹುಸಿ ಕೋಪ ಕೊನೆಗಾಣಿಸು. ಸಾವೇ ಬಳಿ ಬಂದರು ಹೂವಿಗೆ ನನ್ನ ತಂದೆನಿ, ನೋವೇ ನಾನಿದ್ದರು ಕ್ಷಮಿಸಿ ಗುರುವಾದೆನಿ. ಅಮ್ಮ ಅಮ್ಮ ನೀ ಬೇಕಮ್ಮ, ಅಮ್ಮ ನನ್ನಮ್ಮ.